ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಆಲಸ್ಯದ ದುಷ್ಪರಿಣಾಮ ಹಾಗೂ ಪರಿಶ್ರಮದ ಒಳ್ಳೆಯ ಪರಿಣಾಮ ಹೇಗಾಗತ್ತೆ ಎನ್ನುವುದಕ್ಕೆ ಹಿರಿಯರು ಹೇಳಿರುವಂತಹ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಒಬ್ಬ ಶ್ರೀಮಂತನಿದ್ದ. ಆತ ಅನೇಕ ರೀತಿಯ ವ್ಯವಹಾರಗಳನ್ನು ನೋಡಿಕೊಳ್ತಿದ್ದ. ಹೊಲಗದ್ದೆಗಳಲ್ಲಿ ಭತ್ತ, ಗೋಧಿ ಮೊದಲಾಗಿರುವಂತಹ ಬೆಳೆಗಳನ್ನು ಬೆಳೆಯುತ್ತಿದ್ದ. ಹಾಗೆಯೇ ಮನೆಯ ಸಮೀಪ ಅನೇಕ ಹಸುಗಳು, ಎಮ್ಮೆಗಳನ್ನೆಲ್ಲ ಸಾಕಿದ್ದ. ಇದರಿಂದ ಬೇಕಾದಷ್ಟು ದುಡ್ಡು ಕೂಡ ಬರ್ತಿತ್ತು. ಕಾಲಕ್ರಮೇಣ ಆತ ಆಲಸಿಯಾದ. ಯಾವ ಕಾರ್ಯಗಳಿಗೂ ಕೂಡ ತಾನು ಹೋಗ್ತಾ ಇರಲಿಲ್ಲ. ಹೊಲಗದ್ದೆಗಳಿಗೆ ವರ್ಷದಲ್ಲಿ ಒಮ್ಮೆ ಕೂಡ ಹೋಗ್ತಿರ್ಲಿಲ್ಲ. ಹಸುಗಳನ್ನು, ಎಮ್ಮೆಗಳನ್ನು ನೋಡೋದಕ್ಕೂ ಹೋಗ್ತಿರ್ಲಿಲ್ಲ. ಅವುಗಳಿಗೆಲ್ಲ ಆಳುಗಳನ್ನು ನೇಮಿಸಿ ಅವರ ಭರವಸೆಯಲ್ಲಿ ಕಾಲ ಕಳೆಯುತ್ತಿದ್ದ. ಹೀಗೆ ದಿನಗಳೆಯುತ್ತಿರುವಾಗ ಆತನ ಆರೋಗ್ಯದಲ್ಲಿ ಕೂಡ ಏರುಪೇರಾಗತೊಡಗಿತು. ಆತನ ಆದಾಯ ಕೂಡ ಕಡಿಮೆ ಆಗ್ತಾ ಬಂತು. ಗದ್ದೆಗಳಲ್ಲಿ ಬೆಳೆ ಬರ್ತಾ ಇರಲಿಲ್ಲ. ಹಸುಗಳು, ಎಮ್ಮೆಗಳ ಹಾಲಿನಿಂದ ಬೇಕಾದಷ್ಟು ಉತ್ಪಾದನೆ ಕೂಡ ಇರಲಿಲ್ಲ. ಹಾಲು, ಬೆಣ್ಣೆ, ತುಪ್ಪಗಳನ್ನು ಮಾರಿ ಹಿಂದೆಷ್ಟು ಆದಾಯ ಬರ್ತಿತ್ತೋ ಅಷ್ಟು ಆದಾಯ ಬರ್ತಿರ್ಲಿಲ್ಲ. ದಿನವೂ ಕಳೆದಂತೆ ಆತ ಬಡವನಾಗ್ತಾ ಬಂದ. ಒಮ್ಮೆ ಅವರ ಆತ್ಮೀಯ ಮಿತ್ರ ಇವರ ಮನೆಗೆ ಬಂದ. ಆ ಮಿತ್ರ ತನ್ನ ಗೆಳೆಯನಿಗಾಗಿರುವಂತಹ ಪರಿಸ್ಥಿತಿಯನ್ನು ನೋಡಿ, ಆತನ ಆಲಸ್ಯವನ್ನು ನೋಡಿ ಬೇಸರಿಸ್ಕೊಂಡ. ಆದರೆ ಆಲಸ್ಯವನ್ನು ಬಿಡು ಅಂತ ಹೇಳಿದರೆ ಗೆಳೆಯನಿಗೆ ಅರ್ಥವಾಗೋದಿಲ್ಲ, ಇಷ್ಟವೂ ಆಗೋದಿಲ್ಲ ಅಂತ ಆತನಿಗೆ ಗೊತ್ತಿತ್ತು. ಒಂದು ಉಪಾಯದಿಂದ ಗೆಳೆಯನಿಗೆ ಬುದ್ಧಿಯನ್ನು ಕಲಿಸೋದಕ್ಕೆ ತೀರ್ಮಾನಿಸಿದ. ಗೆಳೆಯನನ್ನು ಕುರಿತು ಹೇಳ್ದ, ಮಿತ್ರ, ನಿನಗೆ ಬಂದಿರುವಂತಹ ಕಷ್ಟದ ಪರಿಹಾರ ನನಗೆ ಗೊತ್ತು, ಆದರೆ ಅದನ್ನು ನೀನು ಪ್ರಯತ್ನಪಟ್ಟು ಮಾಡಬೇಕಷ್ಟೇ ಅಂತ ಹೇಳಿದ. ಈ ಶ್ರೀಮಂತನಿಗಾದರೂ ತನ್ನ ಕಷ್ಟಗಳು ಬೇಗ ನಿವಾರಣೆ ಆಗಬೇಕು ಅಂತ ಆಸೆ. ಅದಕ್ಕಾಗಿ ಯಾವ ಕಾರ್ಯಕ್ಕಾದರೂ ಈಗ ಸಿದ್ಧನಾದ. ತನ್ನ ಕಷ್ಟ ನಿವಾರಣೆ ಆಗುವ ಬಗೆ ಹೇಗೆ ಅಂತ ಗೆಳೆಯನನ್ನು ಕೇಳಿದ. ಆಗ ಬಂದಿರುವಂತಹ ಗೆಳೆಯ ಹೇಳ್ದ, ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯೋದಯವಾಗುತ್ತಲೇ ಮಾನಸ ಸರೋವರದಿಂದ ಒಂದು ಸುಂದರವಾದ ಬಿಳಿಯ ಹಂಸ ಹಾರಿ ಬರುತ್ತೆ. ಆ ಹಂಸವನ್ನು ಯಾರು ನೋಡ್ತಾರೋ ಅವರ ಎಲ್ಲ ದಾರಿದ್ರ್ಯಗಳು ಕೂಡ ದೂರವಾಗಿ ಆರೋಗ್ಯದಲ್ಲಿ ಕೂಡ ವೃದ್ಧಿಯಾಗತ್ತೆ, ಸಂಪತ್ತು ಸಮೃದ್ಧಿ ಆಗತ್ತಂತೆ ಅಂತ ಹೇಳ್ದ. ಇಷ್ಟು ಹೇಳಿ ಗೆಳೆಯ ಹೊರಟು ಹೋದ. ಈ ಶ್ರೀಮಂತನಿಗಾದರೂ ಈಗೆಲ್ಲ ಕಳೆದುಕೊಂಡಿದ್ದಾನಲ್ಲ, ಆತನಿಗೆ ತನ್ನ ಸಂಪತ್ತನ್ನು ಪುನಃ ಪಡೆಯುವಂತಹ ಬಯಕೆ, ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಆಸೆಯಿಂದ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಹೊಲದ ಕಡೆ ಹೊರಟ. ಹಂಸವನ್ನು ನೋಡಬೇಕು, ಮಾನಸ ಸರೋವರದಿಂದ ಸುಂದರವಾದ ಹಂಸ ಬರುತ್ತೆ ಅಂತ ಹಂಸವನ್ನು ಹುಡುಕ್ತಾ ಹೊಲದ ಕಡೆ ಹೋದರೆ ಆತನ ಭತ್ತದ ರಾಶಿಯಿಂದ ಬೇರೆ ಯಾರೋ ಒಬ್ಬ ಭತ್ತವನ್ನು ಕಳ್ಳತನ ಮಾಡಿಕೊಂಡು ಹೋಗೋದಕ್ಕೆ ತೆಗೆದುಕೊಳ್ತಾ ಇದ್ದ. ಈತನನ್ನು ನೋಡಿ ನಾಚಿಕೆಯಿಂದ ಆತ ಓಡಿ ಹೋದ. ಶ್ರೀಮಂತ ಪುನಃ ಮನೆಗೆ ಬರ್ತಾನೆ. ಹಸುಗಳನ್ನು ಸಾಕಿರುವಂತಹ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಹಸುಗಳ ಹಾಲನ್ನು ಕರೀತಾ ಇರುವಂತಹ ವ್ಯಕ್ತಿ ಆ ಹಾಲನ್ನು ತನ್ನ ಮನೆಗೆ ಸಾಗಿಸ್ತಾ ಇರೋದು ಕಂಡುಬಂತು. ಎಂದೂ ಬರದೇ ಇರುವಂತಹ ಜಮೀನ್ದಾರ ಬಂದಿರುವುದನ್ನು ನೋಡಿ ಹಾಲನ್ನು ಕರೀತಾ ಇದ್ದವನಿಗೆ ಆಶ್ಚರ್ಯವಾಯಿತು. ಆತ ಕದ್ದು ಹಾಲನ್ನು ಸಾಗಿಸ್ತಾ ಇರೋದ್ರಿಂದ ನಾಚಿಕೆಗೊಂಡು ಕ್ಷಮೆಯನ್ನು ಕೇಳ್ದ. ಮರುದಿವಸದಿಂದ ಸರಿಯಾಗಿ ಹಾಲನ್ನು ಕರೆದು ಇದನ್ನು ಒಪ್ಪಿಸ್ತೀನಿ ಅಂತ ಹೇಳ್ದ. ಜಮೀನ್ದಾರ ಪುನಃ ತನ್ನ ಗದ್ದೆಗಳ ಕಡೆ ಮತ್ತೆ ಹೋದರೆ ಅಲ್ಲಿ ಆಳುಗಳು ಸರಿಯಾದ ಸಮಯಕ್ಕೆ ಬಂದೇ ಇರಲಿಲ್ಲ. ಎಷ್ಟೊತ್ತಾದರೂ ಕೂಡ ಆಳುಗಳು ಬರದೇ ಇರೋದನ್ನು ನೋಡಿ ಶ್ರೀಮಂತ ಅಲ್ಲಿಯೇ ಕಾಯ್ತಾ ಕುಳಿತು ಆಳುಗಳು ಬಂದ ನಂತರ ಅವರನ್ನು ಗದರಿಸಿ ಕೇಳಿದ, ಸರಿಯಾದ ಸಮಯಕ್ಕೆ ನೀವೇನಕ್ಕೆ ಬರ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಬಂದು ಕೆಲಸವನ್ನು ಮಾಡಬೇಕಲ್ವೇ ಅಂತ ಕೇಳ್ದ. ಅವರೆಲ್ಲರೂ ಕೂಡ ಕ್ಷಮೆಯನ್ನು ಕೇಳಿ ಮರುದಿವಸದಿಂದ ಸರಿಯಾದ ಸಮಯಕ್ಕೆ ಬಂದು ಸರಿಯಾಗಿ ಕೆಲಸವನ್ನು ಮಾಡೋದಾಗಿ ಹೇಳಿದ್ರು. ಹೀಗೆಯೇ ದಿನಗಳೆಯುತ್ತಾ ಇತ್ತು. ಬಿಳಿಯ ಬಣ್ಣದ ಹಂಸವನ್ನು ನೋಡಬೇಕು ಅಂತ ಜಮೀನ್ದಾರ ಪ್ರತಿನಿತ್ಯ ತನ್ನ ಹೊಲಗದ್ದೆಗಳಿಗೆ ಹೋಗುತ್ತಿದ್ದ. ಹಂಸವೇನೋ ಕಾಣಲಿಲ್ಲ. ಆದರೆ ಆತನ ಜಮೀನಿನಲ್ಲಿ ಆಗ್ತಾ ಇರುವಂತಹ ಕಳ್ಳತನಗಳಾಗಲಿ, ಕೆಲಸಗಾರರ ಮೈಗಳ್ಳತನವಾಗಲಿ ಎಲ್ಲವೂ ನಿವಾರಣೆಯಾದವು. ಇದರಿಂದ ಆತನಿಗೆ ತನ್ನ ಜಮೀನಿನಲ್ಲಿ ಬೆಳೀತಾ ಇದ್ದಂತಹ ದವಸ ಧಾನ್ಯಗಳು ಲಭಿಸಿದವು, ಕಳ್ಳತನವಾಗಲಿಲ್ಲ. ಪ್ರತಿ ವರ್ಷಕ್ಕಿಂತಲೂ ಹೆಚ್ಚಿನ ದವಸ ಧಾನ್ಯಗಳು ಮನೆಗೆ ಬಂದವು. ಇದರಿಂದ ಆತನಿಗೆ ಬೇಕಾದಷ್ಟು ದುಡ್ಡು ಲಭಿಸಿತು. ಹಾಗೆಯೇ ಹಸುಗಳು, ಎಮ್ಮೆಗಳು ಇವುಗಳಿಂದ ಬರ್ತಾ ಇದ್ದಂತಹ ಆದಾಯ ಕೂಡ ಇನ್ನಷ್ಟು ಹೆಚ್ಚಿತು. ಒಮ್ಮೆ ಮಿತ್ರ ಬಂದಾಗ ಈತ ಹೇಳಿದ, ನೀನು ಹೇಳಿರುವಂತಹ ಹಂಸವನ್ನು ನಾನು ಇನ್ನುವರೆಗೂ ಕೂಡ ಕಂಡಿಲ್ಲ, ಆದರೆ ಹಂಸದ ಹುಡುಕಾಟದಲ್ಲಿ ನನಗೆ ಬೇಕಾದಷ್ಟು ಲಾಭವಾಯಿತು, ಇದರಿಂದ ನಾನು ನನ್ನ ಸಂಪತ್ತನ್ನು ಪುನಃ ಗಳಿಸ್ಕೊಂಡೆ ಅಂತ ಹೇಳ್ದ. ಆಗ ಮಿತ್ರ ನಗಾಡ್ತಾ ಹೇಳ್ದ, ಅಂತಹ ಹಂಸ ಯಾವುದೂ ಇಲ್ಲ,
ನಮ್ಮ ಪರಿಶ್ರಮವೇ ಮುಖ್ಯವಾದದ್ದು. ಪರಿಶ್ರಮವನ್ನು ಮಾಡಿ ಆಲಸ್ಯವನ್ನು ಬಿಟ್ಟು ಕೆಲಸವನ್ನು ಮಾಡಿದ್ರೆ ನಿಶ್ಚಯವಾಗಿಯೂ ನಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗತ್ತೆ. ನಿನಗೆ ಬುದ್ಧಿಯನ್ನು ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾನೊಂದು ಸುಳ್ಳನ್ನು ಹೇಳಿದ್ದೆ. ಅಂತಹ ದಾರಿದ್ರ್ಯ ನಿವಾರಣೆ ಮಾಡುವಂತಹ ಹಂಸಗಳು ಯಾವುದೂ ಇರೋದಿಲ್ಲ. ನಿಶ್ಚಯವಾಗಿಯೂ ನಮ್ಮ ಪರಿಶ್ರಮವೇ ಆ ಹಂಸವಾಗಿರುತ್ತೆ ಅಂತ ಹೇಳ್ದ. ಶ್ರೀಮಂತನಿಗೆ ತನ್ನ ಹಳೆಯ ತಪ್ಪಿನ ಅರಿವಾಯಿತು. ಆದರೆ ಈಗಾಗಲೇ ಆತ ತನ್ನ ಹಳೆಯ ಆಲಸ್ಯವನ್ನು ಬಿಟ್ಟು ಪರಿಶ್ರಮವನ್ನು ಮಾಡೋದನ್ನು ಮೈಗೂಡಿಸ್ಕೊಂಡು ಸಾಕಷ್ಟು ಶ್ರೀಮಂತನಾಗಿದ್ದ. ತನ್ನ ಗೆಳೆಯನಿಗೆ ಧನ್ಯವಾದಗಳನ್ನು ಅರ್ಪಿಸಿದ. ಕಥೆ ಸುಂದರವಾಗಿದೆ ಅಲ್ವೇ? ಪರಿಶ್ರಮ ಎಷ್ಟೊಂದು ಮಹತ್ವಪೂರ್ಣವಾದದ್ದು. ಆಲಸ್ಯದಿಂದ ಎಂತಹ ತೊಂದರೆ ಬರುತ್ತೆ ಹಾಗೂ ಪರಿಶ್ರಮದಿಂದ ಎಂತಹ ತೊಂದರೆಗಳು ಕೂಡ ನಿವಾರಣೆಯಾಗತ್ತೆ ಅನ್ನೋದು ತುಂಬ ಸುಂದರವಾಗಿ ನಿರೂಪಿತವಾಗಿದೆ ಅಲ್ವೇ? ಧನ್ಯವಾದಗಳು.